ಸಾಮಾನ್ಯ ರಕ್ತದ ಒತ್ತಡ 120/80 ಇರಬೇಕು. 90/60 ಆದರೆ ಅದನ್ನು ನಾವು ಲೋ ಬಿ ಪಿ ಅಂತೀವಿ. ರಕ್ತದೊತ್ತಡ ಏನಾದ್ರೆ 90/60ಗೆ ಏನಾದ್ರು ಇಳಿದ್ರೆ ಅದನ್ನು ನಾವು ಲೋ ಬಿ ಪಿ ಅಂತ ಅಂತೀವಿ. ಹೆಚ್ಚಿನ ರಕ್ತ ನಮ್ಮ ದೇಹದ ಭಾಗಗಳಿಗೆ ಸರಿಯಾಗಿ ತಲುಪಲಿಲ್ಲ ಅಂದರೆ ಆಗ ಲೋ ಬಿ ಪಿ ಆಗುತ್ತೆ. ಯಾರೆಲ್ಲ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡ್ತಾರೆ, ಯಾರೆಲ್ಲ ಇನ್ಆಕ್ಟಿವ್ ಆಗಿರ್ತಾರೆ, ಯಾವಾಗ ನೋಡಿದ್ರು ಆಕ್ಟಿವ್ ಆಗಿರಲ್ಲ, ಯಾವಾಗಲೂ ಇನ್ಆಕ್ಟಿವ್ ಆಗಿರೋರು, ಮತ್ತು ಟೈಮಿಗೆ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಅವರಿಗೆಲ್ಲ ಲೋ ಬಿ ಪಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಲೋ ಬಿ ಪಿ ಯಾಕೆ ಆಗುತ್ತೆ, ಲೋ ಬಿ ಪಿ ಆಗೋದಕ್ಕೆ ಮೈನ್ ರೀಸನ್ಸ್ ಏನು, ಲೋ ಬಿ ಪಿ ಆದರೆ ಯಾವೆಲ್ಲ ಕಾಯಿಲೆಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ, ಹಾಗೆ ಲೋ ಬಿ ಪಿ ಆದಾಗ ನಾವು ಏನು ಮಾಡಬೇಕು, ಯಾವ ಒಂದು ಹೋಮ್ ರೆಮಿಡಿನ ಮಾಡೋದ್ರ ಮೂಲಕ ಲೋ ಬಿ ಪಿನ ನಾವು ಕಂಟ್ರೋಲ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂದು 3-4 ನಾನು ಮನೆಮದ್ದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಾನು ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿದ್ದೀನಿ, ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್, ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್, ಒಳ್ಳೊಳ್ಳೆ ವೀಡಿಯೋಸ್ ಕೊಡಬೇಕು ಅಂತ ನನಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ನಾನು ಲೋ ಬಿ ಪಿ ಅಂದರೆ ಏನು ಅಂತ ಹೇಳಿದೆ. ಇವಾಗ ಲೋ ಬಿ ಪಿ ಅಂದರೆ ಯಾವೆಲ್ಲ ಕಾಯಿಲೆಗಳು ಬರ್ಬೋದು ಅಂತ ಹೇಳ್ತೀನಿ. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಾಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಲೋ ಬಿ ಪಿ ಇದ್ದರೆ ಬರೋ ಕಾಯಿಲೆಗಳು. ಇವಾಗ ಲೋ ಬಿ ಪಿ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ ಹೇಳೋದಾದರೆ ತುಂಬ ತಲೆ ಸುತ್ತಾ ಇರುತ್ತೆ, ಆಮೇಲೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಯಾವುದೇ ಒಂದು ಕೆಲಸಕ್ಕೂ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನ್ಸೋದಿಲ್ಲ ಅವರಿಗೆ, ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಬೀಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಕಣ್ಣು ಮಂಜ ಕಾಣಿಸ್ತಾ ಇರುತ್ತೆ, ಯಾವುದೇ ಥರ ಕ್ಲಿಯರಾಗಿ ಕಾಣಿಸ್ತಾ ಇರಲ್ಲ ಅವರಿಗೆ, ಮತ್ತು ವಾಮಿಟ್ ಆಗ್ತಾ ಇರುತ್ತೆ, ತುಂಬ ಸುಸ್ತಾಗ್ತಾ ಇರ್ತಾರೆ, ದಿನದಿಂದ ದಿನಕ್ಕೆ ತುಂಬಾ ಆಯಾಸ ಆಗ್ತಾ ಇರುತ್ತೆ ಅವರಿಗೆ. ಇದೆಲ್ಲ ಸಿಂಪ್ಟಮ್ಸು, ಲೋ ಬಿ ಪಿಯ ಸಿಂಪ್ಟಮ್ಸ್ ಆಗಿರುತ್ತೆ. ಇವಾಗ ಲೋ ಬಿ ಪಿ ಆಗಿರುತ್ತೆ, ಅವಾಗ ನಾವು ಏನು ಮಾಡ್ಕೊಬೇಕು, ಏನು ಮಾಡ್ಕೊಂಡ್ರ ಮೂಲಕ ನಾವು ಲೋ ಬಿ ಪಿನ ಕಂಟ್ರೋಲ್ ಮಾಡ್ಬೋದು ಅಂತ ಇವಾಗ ಒಂದಿಷ್ಟು ನಾನು ಮನೆಮದ್ದನ್ನ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಯಾವುದಾದ್ರು ಒಂದನ್ನು ನೀವು ಫಾಲೋ ಮಾಡಿದರೆ ಲೋ ಬಿ ಪಿನ ನೀವು ಕಂಟ್ರೋಲ್ ಮಾಡ್ಕೊಬೋದು. ಸೊ ಬನ್ನಿ ಹಾಗಾದರೆ ಒಂದೊಂದೇನೆ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಲೋ ಬಿ ಪಿ ಆದಾಗ ನೀವು ನ್ಯಾಚುರಲಾಗಿ ಹೇಗೆ ಕಡಿಮೆ ಮಾಡ್ಕೊಬೋದು ಅಂತ ಫಸ್ಟ್ ಹೇಳ್ತೀನಿ. ಸೊ ನೆಲದ ಮೇಲೆ ಮಲ್ಕೊಳ್ಳಿ. ನೆಲದ ಮೇಲೆ ಮಲ್ಕೊಂಡಾಗ ಕಾಲನ್ನ ಸ್ವಲ್ಪ ಮೇಲೆ ಎತ್ತಿಬಿಟ್ಟು ನೀವು ಮಲ್ಕೊಳ್ಳಿ. ಒಂದು 5 ನಿಮಿಷ ಆ ಥರ ಮಲ್ಕೊಂಡಾಗ ಬ್ಲಡ್ಡು ಕೆಳಗಡೆಯಿಂದ ಮೇಲೆ ಹೋಗುತ್ತೆ, ಅಂದರೆ ಹಾರ್ಟಿಗೆ ಮತ್ತು ಬ್ರೈನಿಗೆ ಹೋಗುತ್ತೆ. ಆಗ ಸ್ವಲ್ಪ ಬಿ ಪಿ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಎರಡನೇದು ಬಂದುಬಿಟ್ಟು 1 ಗ್ಲಾಸ್ ನೀರು ತೊಗೊಳ್ಳಿ. 1 ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ, ಅದಕ್ಕೆ 1 ಚಮಚ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಅದನ್ನು ಕುಡಿಬೋದು. ಸೊ ಎರಡನೇದು ಇದನ್ನಾರು ನೀವು ಮಾಡ್ಕೊಬೋದು. ನೆಕ್ಸ್ಟ್ ಇದಿಲ್ಲ ಅಂದರೆ ಇನ್ನೊಂದು ಏನು ಮಾಡ್ಕೊಬೋದು ಅಂತ ಹೇಳ್ತೀನಿ ನೋಡಿರಿ. ಇವಾಗ 1 ಗ್ಲಾಸ್ ವಾಟರಿಗೆ 1 ಗ್ಲಾಸ್ ನೀರು ತೊಗೊಳ್ಳಿ, ಮತ್ತು ಅದಕ್ಕೆ ಒಂದು ಅರ್ಧ ಲೆಮನ್ನನ್ನು, ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ, ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕಿ ಅದನ್ನು ಕಲಿಸ್ಬಿಟ್ಟು ನೀವು ಅದನ್ನು ಸಹ ಕುಡಿಬೋದು. ಇದನ್ನು ಕುಡಿಯೋದ್ರೂ ಕೂಡ ಬಿ ಪಿ ನಾರ್ಮಲ್ ಆಗಿ ಬರುತ್ತೆ. ನೆಕ್ಸ್ಟು 3 ಆಯ್ತಲ್ವಾ. ಇವಾಗ 4ನೇದು ಹೇಳ್ತೀನಿ. 4ನೇದು ಏನು ಮಾಡ್ಬೋದು ಅಂತಂದರೆ, ನಮ್ಮ ದೇಹದಲ್ಲಿ ಫೋಲಿಕ್ ಆಸಿಡ್ ಏನಾದ್ರು ಕಮ್ಮಿ ಆದಾಗ ಲೋ ಬಿ ಪಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥವರು ಫೋಲಿಕ್ ಜಾಸ್ತಿ ಇರುವಂತಹ ಆಹಾರವನ್ನು ಸೇವನೆ ಮಾಡಬೇಕು. ಇವಾಗ ಏನು ಮಾಡ್ಬೋದು ಅಂತಂದರೆ, ಅವರು ಜಾಸ್ತಿ ಪಾಲಕ್ ಸೊಪ್ಪು ಯೂಸ್ ಮಾಡ್ಬೋದು, ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದು, ಹಸಿರು ತರಕಾರಿಗಳು ಅಥವಾ ಹಸಿರು ಸೊಪ್ಪುಗಳು, ಸಬ್ಬಸಿಗೆ ಸೊಪ್ಪು, ಅರಿಬೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಈ ಥರದ್ದೆಲ್ಲ ಹಸಿರು ಸೊಪ್ಪುಗಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಹಾಗೆ ಹಸಿರು ತರಕಾರಿಗಳನ್ನ, ಹೀರೆಕಾಯಿ, ಬೆಂಡೆಕಾಯಿ, ಬೀನ್ಸು, ಈ ಥರ ತರಕಾರಿಗಳನ್ನ ಅವ್ರು ಜಾಸ್ತಿ ಯೂಸ್ ಮಾಡಿದಾಗ ಫೋಲಿಕ್ ಆಸಿಡು ಜಾಸ್ತಿ ಆಗ್ತಾ ಹೋಗುತ್ತೆ. ಫೋಲಿಕ್ ಜಾಸ್ತಿ ಆದಾಗ ನಮಗೆ ಬಿ ಪಿ ನಾರ್ಮಲ್ ಬರೋ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಸಿಟ್ರಿಕ್ ಫ್ರೂಟ್ಸನ್ನು ಜಾಸ್ತಿ ತಿನ್ನಬೇಕು ಅವರು, ಅಂದರೆ ವಿಟಮಿನ್ ಸಿ ರಿಚ್ ಇರುವಂಥ ಫುಡ್ ತಿನ್ನಬೇಕು. ಪೈನಾಪಲ್ ತಿನ್ನಬೇಕು, ವಾಟರ್ ಮಿಲನ್ ತಿನ್ನಬೇಕು, ನೆಲ್ಲಿಕಾಯಿ ತಿನ್ನಬೇಕು, ಬನಾನಾ, ಲೆಮನ್ನು, ಆರೆಂಜು, ಇದರಲ್ಲಿ ಫೋಲಿಟ್ ಜಾಸ್ತಿ ಇರುತ್ತೆ. ಆವಾಗ ಕೂಡ ಇದನ್ನೆಲ್ಲ ತಿಂದಾಗ ಬಿ ಪಿ ನಾರ್ಮಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ತುಳಸಿ ಎಲೆ ತೊಗೊಳ್ಳಿ. ಸೊ ತುಳಸಿ ಎಲೆ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ. ಸೊ ಒಂದು 4-5 ತುಳಸಿ ಎಲೆನ ಚೆನ್ನಾಗಿ ಜಗಿದ್ಬಿಟ್ಟು, ಚೆನ್ನಾಗಿ ಜಗಿಬೇಕು ನೀವು, ಚೆನ್ನಾಗಿ ಜಗಿದ್ಬಿಟ್ಟು ಅದರ ರಸ ಮತ್ತು ಅದನ್ನು ನುಂಗಿದರೆ ನಾವು ಆವಾಗೂ ಕೂಡ ಬಿ ಪಿ ನಾರ್ಮಲ್ ಆಗುತ್ತೆ. ಸೊ ತುಳಸಿ ಎಲೆ ಬಗ್ಗೆನೂ ಅಷ್ಟೇ ನಾನು ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ. ತುಳಸಿ ಎಲೆಯಲ್ಲಿ ತುಂಬಾ ಒಂದು ಒಳ್ಳೆಯ ಔಷಧಿ ಗುಣ ಇದೆ. ಸೊ ನಾವು ಬೆಳಗ್ಗೆ ಎದ್ಬಿಟ್ಟು 4-5 ತುಳಸಿ ಎಲೆ ತಿನ್ನೋದ್ರಿಂದನೂ ಕೂಡ ನಮ್ಮ ಬಿ ಪಿ ಏನು ಲೋ ಇರುತ್ತಲ್ಲ ಅದು ನಾರ್ಮಲ್ ಆಗುತ್ತೆ. ಸೊ ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಸ್ವಲ್ಪ. ಇವಾಗ ಊಟ ಮಾಡೋದು ಒಂದೇ ಹತ್ರನೇ ಕುಳಿತ್ಕೊಳೋದು, ಒಂದೇ ಹತ್ರನೇ ಮಲ್ಕೊಳೋದು, ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಾವು ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂದರೆ ತುಂಬಾ ಸ್ಟ್ರೆಸ್ ತಗೊಂಡು ಮಾಡೋವಂತಹ ನೀಡಿಲ್ಲ. ಸ್ವಲ್ಪ ಲೈಟಾಗಿ ವಾಕ್ ಮಾಡೋದು, ನಿಧಾನ, ಊಟ ಆದಮೇಲೆ ಸ್ವಲ್ಪ ನಿಧಾನ ಒಂದು ಸ್ಲೋ ವಾಕಿಂಗ್ ಮಾಡೋದು, ಅಥವಾ ಬೆಳಗ್ಗೆ ಎದ್ಬಿಟ್ಟು ಒಂದು ಸ್ಲೋ ರನ್ನಿಂಗ್ ಮಾಡೋದು, ಈ ಥರ ಎಲ್ಲ ನಾವು ಮಾಡ್ತಾ ಬರೋದ್ರಿಂದ, ಫಿಸಿಕಲ್ ಆಕ್ಟಿವಿಟಿ ಸ್ವಲ್ಪ ಮಾಡ್ತಾ ಬರೋದ್ರಿಂದ ನಮ್ಮ ಬಿ ಪಿ ಕೂಡ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ.
ಸೊ ಬೆಳಗ್ಗೆ ಎದ್ದಾಗ ಒಂದು 10 ನಿಮಿಷ ವಾಕ್ ಮಾಡಿ, ಆಮೇಲೆ ಸಂಜೆ ಒಂದು ಸ್ವಲ್ಪ ವಾಕ್ ಮಾಡಿ, ಈ ಥರ ಮಾಡ್ತಾ ಬನ್ನಿ. ಆವಾಗ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಮಾಡಿದಾಗ ನಮ್ಮ BP ನಾರ್ಮಲಾಗಿ ಸರಿಯಾಗಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ಲೋ BP ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಲೋ BP ಯಾಕೆ ಬರುತ್ತೆ, ಲೋ BP ಬಂದಾಗ ನಾವು ಏನು ಮನೆಮದ್ದು ಮಾಡ್ಕೊಬೇಕು, ಲೋ BPಯ ಸಿಮ್ಟಮ್ಸ್ ಏನು, ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವಿಡಿಯೋಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.